ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಬುಧವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. 2025-26ನೇ ಸಾಲಿನಲ್ಲಿ ಶಿವಮೊಗ್ಗದ ಪ್ರತಿಷ್ಠಿತ ಸಂಸ್ಥೆಯಾದ ಮ್ಯಾಮ್ಕೋಸ್ 9.52 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಎಂದು ಮ್ಯಾಮ್ಕೋಸ್ ಉಪಾಧ್ಯಕ್ಷ ಹುಲ್ಕುಳಿ ಮಹೇಶ್ ತಿಳಿಸಿದರು. ಅವರು ಮಂಗಳವಾರ ಮೆಣಸೂರು ಬೈಪಾಸ್ ರಸ್ತೆಯಲ್ಲಿರುವ ಎಲ್ಎಫ್ ಸಮುದಾಯ ಭವನದಲ್ಲಿ ಮ್ಯಾಮ್ಕೋಸ್ ಸಂಸ್ಥೆಯಿಂದ ಎನ್ಆರ್ಪುರ ತಾಲೂಕು ಸದಸ್ಯರ ಸಮಾಲೋಚನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಳೆದ ವರ್ಷಕ್ಕಿಂತ ಈ ಬಾರಿ 4 ಕೋಟಿಗೆ ಹೆಚ್ಚು ಲಾಭ ಗಳಿಸಿದ್ದೇವೆ. ಪ್ರಸಕ್ತ ವರ್ಷದಲ್ಲಿ 1636 ಕೋಟಿ ರೂಪಾಯಿ ವ್ಯವಹಾರ ನಡೆಸಿದ್ದೇವೆ. ಕಳೆದ ವರ್ಷಕ್ಕಿಂತ 380 ಕೋಟಿ ರೂಪಾಯಿ ಹೆಚ್ಚು ವ್ಯವಹಾರ ನಡೆಸಿದ್ದೇವೆ. ಮ್ಯಾಮ್ಕೋಸ್ ಸಂಸ್ಥೆಯು ಪ್ರತಿ ವರ್ಷವೂ ಲಾಭ ಗಳಿಸುತ್ತಾ ಹೋಗುತ್ತಿದೆ. ಶಿವಮೊಗ್ಗದಲ್ಲಿ ಕೇಂದ್ರ ಕಚೇರಿ ಇದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆ ಸೇರಿದಂತೆ ಒಟ್ಟು 17 ತಾಲೂಕುಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿದೆ. ಆಡಳಿತ ಮಂಡಳಿಯಲ್ಲಿ 19 ಚುನಾಯಿತ ನಿರ್ದೇಶಕರಿದ್ದಾರೆ. 2 ವೃತ್ತಿಪರ ನಿರ್ದೇಶಕರು ಇರುತ್ತಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿಯೇ ಅಧ್ಯಕ್ಷರಾಗಿರುತ್ತಾರೆ. ಚುನಾಯಿತ ಪ್ರತಿನಿಧಿಯೊಬ್ಬರು ಉಪಾಧ್ಯಕ್ಷರಾಗಿ ಆಡಳಿತ ನಡೆಸುತ್ತಾರೆ. ಮ್ಯಾಮ್ಕೋಸ್ನಲ್ಲಿ ವಿವಿಧ ತಾಲೂಕುಗಳಲ್ಲಿ 13 ಶಾಖಾ ಕೇಂದ್ರ, 16 ಅಡಿಕೆ ಸಂಗ್ರಹಣಾ ಏಜೆನ್ಸಿ ಕೇಂದ್ರವಿದೆ. 2 ಊರು ಬಿಟ್ಟರೆ ಉಳಿದ ಎಲ್ಲ ಕಡೆ ಸ್ವಂತ ಕಟ್ಟಡ ಇದೆ ಎಂದು ಅವರು ವಿವರಿಸಿದರು. ಸಭೆಯಲ್ಲಿ ಶಿವಮೊಗ್ಗದ ಮ್ಯಾಮ್ಕೋಸ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಕಾಂತ್ ಬರುವೆ, ವೃತ್ತಿಪರ ನಿರ್ದೇಶಕ ಯಡಗೆರೆ ಸುಬ್ರಹ್ಮಣ್ಯ, ನಿರ್ದೇಶಕರುಗಳಾದ ಜಿಎಸ್ ಪ್ರಸನ್ನ, ಕೆ ಕೀರ್ತಿರಾಜ್, ಎಚ್ಸಿ ನಂದನ್, ಬಿಸಿ ನರೇಂದ್ರ, ಎಂ ಕುಬೇಂದ್ರಪ್ಪ, ಕೆಎಂ ಶ್ರೀನಿವಾಸ್, ಕೆವಿ ಕೃಷ್ಣಮೂರ್ತಿ, ಎಚ್ ಧರ್ಮೇಂದ್ರ, ಕೆ ರತ್ನಾಕರ್, ಎ ಸುರೇಶ್ ಚಂದ್ರ, ಎ ಸತೀಶ್, ಟಿಎಲ್ ರಮೇಶ್, ಕೆಕೆ ಜಯಶ್ರೀ, ಸಹನಾ, ಸುಭಾಷ್ ಇದ್ದರು. ಇದೇ ಸಂದರ್ಭದಲ್ಲಿ ಮ್ಯಾಮ್ಕೋಸ್ ಸಂಸ್ಥೆಯ ಗುಂಪು ವಿಮಾ ಯೋಜನೆಯಡಿ ಕಮಲಾಪುರ ಗ್ರಾಮದ ಕೋತಳ್ಳಿ ರಂಗಪ್ಪಗೌಡ ಅವರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಲಾಯಿತು. ಯಡಗೆರೆ ಸುಬ್ರಹ್ಮಣ್ಯ ಸ್ವಾಗತಿಸಿದರು. ಸುರೇಶ್ ಚಂದ್ರ ಕಾರ್ಯಕ್ರಮ ನಿರೂಪಿಸಿದರು. ಜಿಎಸ್ ಪ್ರಸನ್ನ ವಂದಿಸಿದರು. ನಂತರ ಮ್ಯಾಮ್ಕೋಸ್ ಸಂಸ್ಥೆಯ ಎನ್ಆರ್ಪುರ ತಾಲೂಕು ಸದಸ್ಯರೊಂದಿಗೆ ಸಮಾಲೋಚನಾ ಸಭೆ ನಡೆಯಿತು. ಷೇರುದಾರರಾದ ಕೆಎನ್ ಸತ್ಯನಾರಾಯಣ, ಮಧುಕರ, ಬಿಳಾಲ್ಮನೆ ಉಪೇಂದ್ರ, ಕೆಸಿ ರವಿಗೌಡ, ಪಿಕೆ ಬಸವರಾಜಪ್ಪ, ಬಿಕೆ ನಾರಾಯಣಸ್ವಾಮಿ ಮುಂತಾದವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. 7.5% ಸಾಮಾನ್ಯ ಸದಸ್ಯರಿಗೆ, 8% ಹಿರಿಯ ಷೇರುದಾರರಿಗೆ ನೀಡ್ತಾ ಇದೆ. ಸದಸ್ಯರ ಕ್ಷೇಮಾಭಿವೃದ್ಧಿ ನಿಧಿಯಿಂದಲೂ ಕೂಡ ಅಷ್ಟರವರೆಗೆ 1,000 ರೂಪಾಯಿನ ನೀಡ್ತಾ ಇದ್ದಿದ್ದರೆ ಈ ಬಾರಿ 2,000 ರೂಪಾಯಿ ಮಾಡಿದೆ. ಘಟಕಕ್ಕೆ ಇವತ್ತಿನ ಒಂದು ನನಗೆ ಇತ್ತೀಚಿನ ದಿನದಲ್ಲಿ ಒಂದು ತೀರ್ಥಹಳ್ಳಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅಥವಾ ಕಡೂರು, ಬೀರೂರು ಆ ಭಾಗದಲ್ಲಿ ಬಣ್ಣದ ಭಯಂಕರ ಹಾವಳಿಯಾಗಿದೆ. ಈಗ ಏನಿದೆ ನಮ್ಮ ಮ್ಯಾಮ್ಕೋಸ್ ಅನ್ನೋದು ಇದೆಯಲ್ಲ, ಅದಕ್ಕೆ ದಯವಿಟ್ಟು ಏನಾದರೂ ಒಂದು ಸಹಕಾರ ಮಾಡಿ, ಅದಕ್ಕೆ ಏನಾದರೂ ಒಂದು ಅಧಿಕಾರಿ, ಜಿಲ್ಲಾಧಿಕಾರಿ ಅಧ್ಯಕ್ಷ ಇದ್ದಾರೆ, ಅವರ ಸಮ್ಮುಖದಲ್ಲಿ ಯಾವುದು ಒಂದು ಸ್ಪೆಷಲ್. ನರಸಿಂಹರಾಜಪುರ ತಾಲೂಕಿನ ಕರ್ಕೇಶ್ವರ ಗ್ರಾಮ ಪಂಚಾಯಿತಿಯು ಈ ಬಾರಿಯ ಬೇಸಿಗೆಯಲ್ಲಿ ಗ್ರಂಥಾಲಯ ಮಕ್ಕಳಿಗೆ ಆಯೋಜಿಸಿದ್ದ ಬೇಸಿಗೆ ಬೆಸುಗೆ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ಉತ್ತಮವಾಗಿ ಆಯೋಜನೆ ಮಾಡಿದ್ದರಿಂದ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಎಚ್.ಡಿ. ನವೀನ್ ಕುಮಾರ್ ತಿಳಿಸಿದ್ದಾರೆ. ಅವರು ಹೇಳಿಕೆ ನೀಡಿ ತಾಲೂಕು ಮಟ್ಟದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಬೇಸಿಗೆ ಬೆಸುಗೆ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಪರಿಶೀಲಿಸಿದಾಗ ತಾಲೂಕು ಮಟ್ಟದಲ್ಲೂ ಕೂಡ ಕರ್ಕೇಶ್ವರ ಗ್ರಾಮ ಪಂಚಾಯಿತಿಯ ಮೊದಲ ಸ್ಥಾನ ಪಡೆದಿತ್ತು. ನಂತರ ಜಿಲ್ಲಾ ಮಟ್ಟಕ್ಕೂ ಕೂಡ ಶಿಫಾರಸು ಮಾಡಲಾಗಿತ್ತು. ಜಿಲ್ಲಾ ಮಟ್ಟದಲ್ಲಿ ಕರ್ಕೇಶ್ವರ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯದಲ್ಲಿ ಬೇಸಿಗೆ ಬೆಸುಗೆ ಶಿಬಿರದಲ್ಲಿ ಆಯೋಜಿಸಿದ್ದ ಚಟುವಟಿಕೆಗಳನ್ನು ಪರಿಶೀಲಿಸಿ ಕಾರ್ಯಕ್ರಮದ ಮಾನದಂಡಗಳ ಪ್ರಕಾರ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರಥಮ ಸ್ಥಾನ ಗಳಿಸಿರುವುದು ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಹಾಗೆಯೇ ತಾಲೂಕಿನ ಬಿ ಕಣಬೂರು ಗ್ರಾಮ ಪಂಚಾಯಿತಿಯೂ ಕೂಡ ಉತ್ತಮ ಬೇಸಿಗೆ ಬೆಸುಗೆ ಶಿಬಿರ ಪ್ರಶಸ್ತಿಗೆ ಪಡೆದಿದೆ. ಕಂದಾಯ ವಸೂಲಾತಿಯಲ್ಲಿ ಬಿ ಕಣಬೂರು ಗ್ರಾಮ ಪಂಚಾಯಿತಿ ಜಿಲ್ಲೆಗೆ ಅತಿ ಹೆಚ್ಚು ಮೊತ್ತದ ಕಂದಾಯ ವಸೂಲಿ ರು 86,15,745 ಹಾಗೂ ಕರ್ಕೇಶ್ವರ ಮತ್ತು ಬಾಳೆ ಗ್ರಾಮ ಪಂಚಾಯಿತಿಗಳು ಶೇಕಡಾವಾರು ವಸೂಲಾತಿಯಲ್ಲಿ ಜಿಲ್ಲೆಗೆ 100% ವಸೂಲಿ ಮಾಡಿದ ಪ್ರಶಸ್ತಿ ಪಡೆದಿದೆ. ನರೇಗಾ ಯೋಜನೆಯಲ್ಲಿನ ಉತ್ತಮ ಪ್ರಗತಿ ಸಾಧನೆಗಾಗಿ ನರೇಗಾ ಸಹಾಯಕ ನಿರ್ದೇಶಕ ಎನ್ಎಲ್ ಮನೀಶ್ ಅವರಿಗೆ ತೃತೀಯ ಸ್ಥಾನ ಲಭಿಸಿದೆ. ಈ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಗ್ರಾಮ ಪಂಚಾಯಿತಿ ಪಿಡಿಒ ಸಿಬ್ಬಂದಿಗಳು ಹಾಗೂ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ.
ನರಸಿಂಹರಾಜಪುರ ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆದು ನೂತನ ಅಧ್ಯಕ್ಷರಾಗಿ ಅಭಿನವ ಗಿರಿರಾಜ್, ಪ್ರಧಾನ ಕಾರ್ಯದರ್ಶಿಯಾಗಿ ಎಂಸಿ ಗುರುಶಾಂತಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಗೌರವ ಅಧ್ಯಕ್ಷರಾಗಿ ಬಿಎಸ್ ಸಚಿನ್ ಕುಮಾರ್, ಉಪಾಧ್ಯಕ್ಷರಾಗಿ ಪ್ರವೀಣ್, ಖಜಾಂಚಿಯಾಗಿ ನಾಗರಾಜ್ ಭಟ್, ಸಹ ಕಾರ್ಯದರ್ಶಿಯಾಗಿ ಜಿ ಪುರುಷೋತ್ತಮ್, ಜಿಲ್ಲಾ ಪ್ರತಿನಿಧಿಯಾಗಿ ಎಚ್ ಎಸ್ ಸತೀಶ್ ಜೈನ್ ಆಯ್ಕೆಯಾಗಿದ್ದಾರೆ. ವಂದನೆಗಳು.